ಮಧ್ಯಪ್ರದೇಶದ ಮೌನಲ್ಲಿ ತಂದೆ ತಾಯಿಯ 14ನೇ ರತ್ನವಾಗಿ ಜನನಗೈದರು. ತಂದೆ ತಾಯಿ ಹೇಳಿಕೊಟ್ಟ ನೀತಿ ಪಾಠದಿಂದಲೇ ಧರ್ಮದ ಹಾದಿಯಲ್ಲಿ ಮೊದಲಿಗೆ ಸಾಗಿದರು. ಶಿಕ್ಷಣ ಮಂದಿರದಿ ಅಸ್ಪೃಶ್ಯತೆಯ ಅನುಭವ ಪಡೆದರು. ಓದಿನಲ್ಲಿ ಗುರುತಿಸಿಕೊಂಡು ಉತ್ತಮ ಪ್ರತಿಭೆಯಾದರು. ವರ್ಣ ವ್ಯವಸ್ಥೆ, ಸಾಮಾಜಿಕ ಆರ್ಥಿಕ ಪ್ರಗತಿಗಾಗಿ ಸತತ ಹೋರಾಟ ಮಾಡಿ ಜಯವಗೈದರು. ಭಾರತದ ನೀರಾವರಿ ಯೋಜನೆಗೆ ಸೃಷ್ಟಿಕರ್ತರಾದರು. ಮಂತ್ರಿ ಮಂಡಲದಿ ವಜ್ರವೆಂದು ಹೆಸರು ಪಡೆದವರು. ಬಂದ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಧೀರರಾದರು. ಸಂವಿಧಾನದ ಶಿಲ್ಪಿ ಎಂದು ಖ್ಯಾತಿಯಾದರು. ಸಮಾನತೆಯ ಪಾಲಿಸುವಲ್ಲಿ ಮೊದಲಿಗರಾದರು. ಶಾಶ್ವತ ಚಿಂತನೆಗಳಿಗೆ ಚಿರಂಜೀವಿಯಾಗಿಹರು. ಹೆಸರು ಕೀರ್ತಿ ಬಯಸದೆ ಜನುಮದಿ ಸದಾ ಹೊಳೆವ ಮಣಿಯಾಗಿಹರು. ಸಾಮಾಜಿಕ ಸಮಾನತೆಗೆ ಬಿಡುವಿರದೆ ಹೋರಾಡಿದರು. ಯುವಕರಿಗೆ ಮಹಾನಾಯಕನಾಗಿ ಉಳಿದರು. ಭಾರತ ರತ್ನ ಪ್ರಶಸ್ತಿ ಮುಡಿಗೇರಿಸಿಕೊಂಡವರು. ಅಂಬೇಡ್ಕರ್ ಸಾಹೇಬನಾಗಿ ಇತಿಹಾಸದ ಪುಟ ಸೇರಿದರು. ವಂದನೆಗಳು ಅವಕಾಶಕ್ಕಾಗಿ.